ವೀಕ್ಷಕರೇ, ಈ ಸಲದ ಕನ್ನಡದ ಬಿಗ್ ಬಾಸ್ ಟ್ರೋಫಿಯನ್ನ ಕಾರ್ತಿಕ್ ಮಹೇಶ್ ಗೆದ್ದಿದ್ದಾರೆ. ಇದರಿಂದ ಅವರ ಅಭಿಮಾನಿಗಳು ಸಂತೋಷವನ್ನು ಪಟ್ಟು ಸಂಭ್ರಮಿಸುತ್ತಿದ್ದಾರೆ. ಆದರೆ ಒಬ್ಬರ ಗೆಲುವು ಎಲ್ಲರಿಗೂ ಎಲ್ಲಾ ಸಮಯಕ್ಕೂ ಖುಷಿಯನ್ನ ತರೋದಿಲ್ಲ. ಇಲ್ಲಿ ಯಾರೇ ಆಗಲಿ ಅದನ್ನ ವಿರೋಧ ಮಾಡುವಂತ ಒಂದು ಗುಂಪು ಇದ್ದೇ ಇರುತ್ತೆ. ಸದಾ ಗೆದ್ದವರನ್ನ ಮೂದಲಿಸುತ್ತಾ ಕುಂಕು ನುಡಿಯೋದು ಕೆಲವರ ಕೆಲಸ. ಈ ಸಲದ ಬಿಗ್ ಬಾಸ್ಗೆ ಈ ಹಿಂದೆಂದೂ ಕೂಡ ಬಾರದಷ್ಟು ಓಟ್ಗಳು ಸಾರ್ವಕಾಲಿಕ ದಾಖಲೆ ರೇಂಜ್ಗೆ ಬಂದಿದ್ವು. ಕಾರ್ತಿಕ್ ಒಬ್ಬರಿಗೇನೆ ಈ ಸಲ 2,90,00,000ಕ್ಕೂ ಹೆಚ್ಚಿನ ಓಟ್ಗಳು ಬಂದಿದ್ವು. ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಕಾರ್ತಿಕ್ ರವರು ಫಿನಾಲೆಗೆ ಇನ್ನು 2-3 ದಿನ ಬಾಕಿ ಇದ್ದಾಗ ತಮ್ಮ ತಂಗಿಯ ಜೊತೆ ವಿಡಿಯೋ ಕಾಲ್ ಮುಖಾಂತರ ಮಾತನಾಡಿದ್ರು. ಈ ಒಂದು ಎಪಿಸೋಡ್ನ ಬಳಿಕ ಕಾರ್ತಿಕ್ ರವರು ಮಿಡಲ್ ಕ್ಲಾಸ್ ಹುಡುಗರು ಬೆಳಿಬೇಕು ಕಣ್ರಯ್ಯ, ಬಡ ಹುಡುಗರನ್ನ ಗೆಲ್ಸಿ ಅಂತ ಮುಂತಾಗಿ ಅವರ ಪರ ಹೇಳಿಕೆಗಳು, ಕೂಗುಗಳು ಕೇಳಿ ಬಂದಿದ್ವು. ಅವರೆಲ್ಲರ ಆಶಯದಂತೆ ಕಾರ್ತಿಕ್ ವಿನ್ ಆದ್ರು. ಹೆಚ್ಚಿನವರು ಇದನ್ನ ಸಂಭ್ರಮ ಪಟ್ಟರು ಕೂಡ ಕೆಲವರು ಇದರ ವಿರುದ್ಧ ಆಗ್ರಹವನ್ನ ಹೊರಹಾಕಿದ್ದಾರೆ. ಶೋ ಮುಗಿದ ತಕ್ಷಣ ಈ ಕಾರ್ತಿಕ್ ರವರನ್ನ ಬಹುತೇಕ ಎಲ್ಲಾ ಕನ್ನಡದ ವಾಹಿನಿಗಳು ಕೂಡ ಸಂದರ್ಶಿಸಿದ್ವು. ಇವುಗಳು ಬಂದ ನಂತರ ಬಹಳ ಕಡೆ ಕೆಲವರು ಇದನ್ನ ಫೇಕ್ ಗೆಲುವು, ಮೋಸದ ಗೆಲುವು, ಬಡತನದ ಸಿಂಪತಿ ಕಾರ್ಡ್ ಅನ್ನ ಬಳಸಿ ಕಾರ್ತಿಕ್ ಗೆದ್ದಿದ್ದಾರೆ. ಇವರನ್ನ ನೋಡಿದ್ರೆ BPL ಕಾರ್ಡ್ ಇರೋರ ಹಾಗೆ ಕಾಣೋದಿಲ್ಲ. ಇವರು ಮನೆ ನೋಡಿ ಎಷ್ಟು ರಿಚ್ ಆಗಿದೆ, ಓಟ್ಗಾಗಿ ಅವರ ತಂಗಿಯನ್ನ ಯಾರೋದೋ ಮನೆಯಲ್ಲಿ ಕೂರಿಸಿ ವಿಡಿಯೋ ಕಾಲ್ ಅನ್ನ ಮಾಡಿಸಿದ್ದಾರೆ, ಹಾಗೆ ಹೀಗೆ ಅಂತ ಮುಂತಾದ ಟ್ರೋಲ್ಗಳು ಕಮೆಂಟ್ ರೂಪದಲ್ಲಿ ಬರ್ತಿವೆ. ಹೀಗೆ ಹೇಳ್ತಿರೋರಲ್ಲಿ ತಮ್ಮ ನೆಚ್ಚಿನ ಸ್ಪರ್ಧೆ ವಿನ್ ಆಗಲಿಲ್ಲ ಅಂತ ಹತಾಶೆಯಲ್ಲಿರೋರೇ ಹೆಚ್ಚು. ಬಿಗ್ ಬಾಸ್ ವೀಕ್ಷಕರಲ್ಲಿ ಹಲವರು ವಿನಯರವರ ಪರ ಇದ್ರೆ ಕೆಲವರು ಸಂಗೀತ ಪರ ಇದ್ರು. ಪ್ರತಾಪ್ಗೂ ಕೂಡ ಸಖತ್ ಬೆಂಬಲ ವ್ಯಕ್ತವಾಗಿತ್ತು. ಯಾರಿಗೇ ಆಗ್ಲಿ ತಮ್ಗೆ ಇಷ್ಟ ಆದವರು ಗೆಲ್ಲಿಲ್ಲ ಎಂಬ ನೋವು ಇರೋದು ಸಹಜ. ಹಾಗಂತ ಗೆದ್ದವ್ರ ಮೇಲೆ ಅವ್ರ ಬಗ್ಗೆ ಏನೊಂದು ಕೂಡ ತಿಳಿದೆ ಅಪಪ್ರಚಾರ ಮಾಡೋದು ಹಾಗೂ ಒಬ್ಬರ ತೇಜೋವಧೆಗೆ ಮುಂದಾಗೋದು ನಾಗರಿಕತೆ ಅಲ್ಲ. ಕಾರ್ತಿಕ್ ರವರದ್ದು ಮೋಸದ ಗೆಲುವಂತ ದೂರ್ತಿರುವಂತ ಹಲವರಿಗೆ ಕಾರ್ತಿಕ್ ರವರ ಹಿನ್ನೆಲೆ ಏನು, ಅವ್ರ ಕಷ್ಟ ಏನು, ಅವ್ರ ಕುಟುಂಬದ ಸ್ಥಿತಿಗತಿ ಏನು, ಅವರು ಪಟ್ಟ ಸಂಕಷ್ಟ ಏನು, ಇದ್ಯಾವ್ದ್ರ ಬಗ್ಗೆ ಕೂಡ ಸೂಕ್ತ ಮಾಹಿತಿ ಇಲ್ಲ. ಕಾರ್ತಿಕ್ ನಿಜಕ್ಕೂ ಮೋಸದಿಂದ ಗೆದ್ರ ಹೀಗೂ ಗೆಲ್ಲಬಹುದಾ? ಅವ್ರ ಮೇಲೆ ಈಗ ಕೇಳ್ಬರ್ತಿರುವಂತ ಆರೋಪಗಳು ಎಷ್ಟು ನಿಜ? ನಾವು ನಿನ್ನೆಯಷ್ಟೇ ಕಾರ್ತಿಕ್ ಮಹೇಶ್ ಅವರ ಬದುಕು ಹಾಗೂ ಬಯೋಗ್ರಫಿಯ ಬಗ್ಗೆ ಮಾತನಾಡಿದ್ವಿ. ಅದರಲ್ಲಿ ಕಾರ್ತಿಕ್ ರವರು ತಮ್ಮ ಬಾಳಿನ ಉದ್ದಕ್ಕೂ ಕಂಡಂತ 7 ಬೀಳುಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ಅವರು ಬಿಗ್ ಬಾಸ್ ನ ಮನೆ ಒಳಗಿದ್ದಾಗ ಅವರ ಸೋದರಿ ಕರೆ ಮಾಡಿದ್ರು. ಆಗ ಅವರು ಇದ್ದಂತ ಆ ಮನೆ ಅವರ ತಾಯಿಯ ತವರು ಮನೆ, ಅಂದ್ರೆ ಹಳ್ಳಿಯಲ್ಲಿರುವಂತಹ ಮನೆ. ಮಗು ಜನಿಸಿದ ಬಳಿಕ ಅಲ್ಲಿಗೆ ಬಾಣಂತನಕ್ಕೆ ಹೋಗಿರುವಂತ ಅವರು ಅಲ್ಲಿಂದಲೇ ಕಾರ್ತಿಕ್ ರವರಿಗೆ ಕರೆ ಮಾಡಿದ್ರು. ಇತ್ತೀಚಿನ ಕೆಲವು ವಿಡಿಯೋಗಳಲ್ಲಿ ಕಾರ್ತಿಕ್ ರವರಿರುವಂತ ಮನೆಗೆ ಹೋಗಿ ಕೆಲವು ವಾಹಿನಿಗಳು ಸಂದರ್ಶನವನ್ನ ಮಾಡಿದ್ವು. ಅವರಿರುವಂತ ಮನೆ ವಿಶಾಲವಾಗಿತ್ತು. ಆ ಒಂದು ದೊಡ್ಡ ಮನೆಯನ್ನ ನೋಡಿ ಕಾರ್ತಿಕ್ ರವರು ಬಹಳ ಶ್ರೀಮಂತರು, ಸುಮ್ಮನೆ ಬಾಡಿಗೆ ಮನೆಯಲ್ಲಿದ್ದೇವೆ ಅಂತ ನಾಟಕಾಡ್ತಿದ್ದಾರೆ ಅಂತ ಜನ ಮಾತಾಡ್ಕೊಳ್ತಿದ್ರು. ಹೀಗೆ ಮಾತನಾಡುವಾಗ ಜನರಿಗೆ ಅದು ಕಾರ್ತಿಕ್ ರವರ ಸ್ವಂತ ಮನೆ ಅಲ್ಲ, ಬಾಡಿಗೆ ಮನೆ ಎಂಬ ಸತ್ಯ ಕೂಡ ಗೊತ್ತಿಲ್ಲ. ವೀಕ್ಷಕರೇ, ಇಲ್ಲಿ ಬಡವಂದ್ರೆ ಯಾರು? ತಿನ್ನಲು ಕೂಡ ಗತಿ ಇಲ್ಲದವರು, ಗುಡಿಸಲಲ್ಲಿ ಇರೋರು ಮಾತ್ರವೇ ಬಡವರು ಎಂಬ ಭಾವನೆ ಹಲವರಲ್ಲಿದೆ. ಆದ್ರೆ ನಿಜಾಂಶ ಏನಂದ್ರೆ ಗುಡಿಸಲಲ್ಲಿ ಇರೋರು ಕೂಡ ಎಷ್ಟೋ ನೆಮ್ಮದಿಯಿಂದ ಬದುಕ್ತಿರ್ತಾರೆ. ಅವತ್ತಿನದನ್ನ ದುಡಿದು ಅವತ್ತೇ ಖರ್ಚನ್ನ ಮಾಡಿ ನಾಳೆ ಬಗ್ಗೆ ಯಾವ ಯೋಚನೆ ಕೂಡ ಇರದೆ ನೆಮ್ಮದಿಯಿಂದ ನಿಶ್ಚಿಂತೆಯಿಂದ ದಿನವೂ ಕೂಡ ನಿದ್ರೆ ಮಾಡೋರಿಗಿಂತ ಹೆಚ್ಚಿನ ಶ್ರೀಮಂತರು ಇಲ್ಯಾರೂ ಇಲ್ಲ. ಕಾರ್ತಿಕ್ ರವರ ಪರಿಸ್ಥಿತಿ ಹಾಗಿಲ್ಲ. ಆತ ಪ್ರತಿನಿತ್ಯ ಬದುಕಿಗಾಗಿ ಕಷ್ಟಪಡ್ತಿದ್ದಾರೆ. ಒಂದು 10-15 ಸಾವಿರ ರೂಪಾಯಿ ಬಾಡಿಗೆ ಇರುವಂತ ಮನೆಯಲ್ಲಿ ಅವರಿದ್ದ ಮಾತ್ರಕ್ಕೆ ಅವರು ಅನುಕೂಲಸ್ಥರು ಅಂತ ಅಲ್ಲ. ಇವತ್ತಿಗೂ ಕೂಡ ಅವ್ರ ಮನೆಯಲ್ಲಿ ಕಾರ್ತಿಕ್ ಒಬ್ಬರೇ ಸಂಪಾದನೆ ಮಾಡಬೇಕು. ಒಂದು ಕಾಲದಲ್ಲಿ ತನಗೆ ಪರಿಚಯವೇ ಇರದಂತ ಬೆಂಗಳೂರಂತ ಊರಿಗೆ ಬಂದು ಅವರು ಒದ್ದಾಟವನ್ನ ನಡೆಸಿದ್ರು. ಅಪರಿಚಿತವಾದಂತ ಊರೊಂದರಲ್ಲಿ ಯಾವ ಪರಿಚಿತರು ಕೂಡ ಇಲ್ಲದೆ ಇದ್ದಾಗ ಯಾರೊಂದು ರೂಮನ್ನ ಶೇರ್ ಮಾಡಿಕೊಂಡು ಅರೆ ಹೊಟ್ಟೆ ಊಟವನ್ನ ಮಾಡಿಕೊಂಡು ಉಪವಾಸದ ಎಷ್ಟೋ ರಾತ್ರಿಗಳನ್ನ ಕಳೆದಂತ ಕಾರ್ತಿಕ್ ರವರ ಬದುಕು ಸುಲಭದಾಗಿರ್ಲಿಲ್ಲ. ಅವರ ತಂದೆ ನಿಧನರಾದ ಬಳಿಕ ಮನೆಯ ಸಂಪೂರ್ಣ ಜವಾಬ್ದಾರಿ ಹೊತ್ತಂತ ಕಾರ್ತಿಕ್ ರವರು ತಮ್ಮ ತಂಗಿಯ ಮದುವೆಯನ್ನ ತಾವೊಬ್ಬರೇ ಮಾಡಿ ಮುಗಿಸಿದ್ರು. ಈ ಒಂದು ಸಮಯದಲ್ಲಿ ಅವರು ಕಷ್ಟಪಟ್ಟು ಅನುಭವಿಸಿದಂತ ಆ ಒದ್ದಾಟ ಅವರ ಹತ್ರ ಇದ್ದವರಿಗೆ ಬಹಳ ಚೆನ್ನಾಗಿ ಗೊತ್ತು. ಈ ಮೊದಲು ಮೈಸೂರಿನಲ್ಲಿ ಇವರು ಒಂದು ಬಾಡಿಗೆ ಮನೆಯಲ್ಲಿ ಇದ್ರು. ಇವರ ತಂದೆಯವರದ್ದು ಒಂದು ವರ್ಕ್ಶಾಪ್ ಇತ್ತು. ಅವ್ರು ಹೋದ ಬಳಿಕ ಅದನ್ನ ಮನೆಯವರೆಲ್ಲ ಕೆಲವೊಂದಷ್ಟು ದಿನ ನೋಡ್ಕೊಂಡ್ರು. ಆಗ ಕಾರ್ತಿಕ್ ಬೆಂಗಳೂರಿನಲ್ಲಿ ಸೀರಿಯಲ್ಗಳಲ್ಲಿ ನಟಿಸ್ತಾ ಕಾಲ ಕಳೆದಿದ್ರು. ಆಗೆಲ್ಲ ಸ್ನೇಹಿತರ ರೂಮನ್ನ ಶೇರ್ ಮಾಡ್ಕೊಂಡು ಇದ್ದಂತ ಕಾರ್ತಿಕ್ ರಜೆಗೆ ಅಂತ ಊರಿಗೆ ಬಂದಾಗ ವಾರಗಳ ಕಾಲ ಇಲ್ಲಿದ್ದು ವರ್ಕ್ಶಾಪ್ ಅನ್ನ ನೋಡ್ಕೊಳ್ತಿದ್ರು. ನಂತರ ತಂಗಿಯ ಮದುವೆಗೆ ಅಂತ ಅಂಗಡಿಯ ಎಲ್ಲಾ ವಸ್ತುಗಳನ್ನು ಕೂಡ ಮಾರಾಟ ಮಾಡಿದ್ರು. ಅದೆಲ್ಲವನ್ನೂ ಕೂಡ ಮಾರಾಟ ಮಾಡಿ ಬಂದ ಹಣದಲ್ಲಿ ತಂಗಿ ಮದುವೆಯನ್ನ ಕಾರ್ತಿಕ್ ಒಬ್ಬರೇ ತಮ್ಮ ಹೆಗಲ ಮೇಲೆ ಹಾಕೊಂಡು ನಿಭಾಯಿಸಿದ್ರು. ತಂಗಿಯ ಮದುವೆ ಬಳಿಕ ಬೆಂಗಳೂರಿಗೆ ಶಿಫ್ಟ್ ಆದಂತ ಕಾರ್ತಿಕ್ ರವರ ಪರಿವಾರ ಇಲ್ಲೇ ಒಂದು ಬಾಡಿಗೆ ಮನೆಯನ್ನ ಮಾಡ್ತಾರೆ. ಕಾರ್ತಿಕ್ ರವರ ಸೋದರಿಯನ್ನ ಬೆಂಗಳೂರಿಗೆ ಕೊಟ್ಟಿದ್ದಂತ ಕಾರಣ ಅವರು ಕೂಡ ಮೈಸೂರನ್ನ ತೊರೆದು ಬೆಂಗಳೂರಿಗೆ ಬರ್ತಾರೆ. ಇಲ್ಲಿ ಕಾರ್ತಿಕ್ ಬಿಗ್ ಬಾಸ್ಗೆ ಹೋದ ಬಳಿಕ ಇವರ ತಾಯಿ ಆರಂಭದಲ್ಲಿ ತಮ್ಮ ಕೆಲವು ಸಂಬಂಧಿಗಳ ಮನೆಯಲ್ಲಿ ಕೆಲ ಸಮಯ ಕಾಲವನ್ನ ನೂಗ್ತಾರೆ. ಹಾಗೂ ಈಗ ಇರುವಂತ ಬಾಡಿಗೆ ಮನೆಯಲ್ಲಿ ಕಾರ್ತಿಕ್ ರವರ ತಾಯಿಯಾದಂತ ಮೀನಾಕ್ಷಿ ಅವರ ತಂಗಿಯ ಮಗ ಅವರೊಟ್ಟಿಗೆ ಇದ್ರು. ತಮ್ಮ ಮಗಳ ಮಗು ಇನ್ನು ಚಿಕ್ಕದು ಎಂಬ ಕಾರಣಕ್ಕೆ ಬಾಣಂತನಕ್ಕೆ ಮಗಳನ್ನ ತವರಲ್ಲಿಯೇ ಇರಿಸಿಕೊಂಡಿದ್ರು. ಈಗ ಬೆಂಗಳೂರಲ್ಲಿ ಅವರು ಇರುವಂತ ಬಾಡಿಗೆ ಮನೆಯ ಓನರ್ ಆದಂತ ವಿಶ್ವನಾಥ್ ರವರು ತಮ್ಮ ಮನೆಯ ಕೆಳಗಿನ ಪೋರ್ಷನ್ ಅನ್ನ ಇವರಿಗೆ ಬಾಡಿಗೆ ಕೊಟ್ಟಿದ್ದಾರೆ. ಈ ಒಂದು ಮನೆಗೆ ಕಾರ್ತಿಕ್ ರವರು ಕೊಡ್ತಿರುವಂತ ಬಾಡಿಗೆಯ ಮೊತ್ತ 15,000 ರೂಪಾಯಿ. ಇದರ ಅಡ್ವಾನ್ಸ್ ಹಣವನ್ನು ಕೂಡ ಕಾರ್ತಿಕ್ ರವರು ತಮ್ಮ ಕಂತಿನ ಮೇಲೆ ಕೊಟ್ಟಿದ್ರು. ಇಂಥ ಪರಿಸ್ಥಿತಿಯಲ್ಲಿ ಇದ್ಕೊಂಡೆ ಅವರು ಬಿಗ್ ಬಾಸ್ ಮನೆಗೆ ಕಾಲಿಟ್ಟಿದ್ರು.
ಹಾಗೂ ಬಿಗ್ ಬಾಸ್ ಆರಂಭದಲ್ಲಿ ಈ ಶೋಗೆ ಆಯ್ಕೆಯಾದಂಥ ಕಾರ್ತಿಕ್ ರವರ ವಿಟಿಯನ್ನು ಶೂಟ್ ಮಾಡೋದಕ್ಕೆ ಮಾಧ್ಯಮದವರು ಬಂದಾಗ ಅವತ್ತು ಅವ್ರ ಮನೆಯಲ್ಲಿ ಕರೆಂಟ್ ಇರಲಿಲ್ಲ. ಆಗ ಆ ಮನೆಯ ಓನರ್ ಆದಂಥ ವಿಶ್ವನಾಥ್ ರವರು ತಾವಿದ್ದಂಥ ಮನೆಯನ್ನೇ ಅದರ ವಿಡಿಯೋ ಚಿತ್ರೀಕರಣಕ್ಕೆ ಬಿಟ್ಕೊಟ್ಟಿದ್ರು. ಆಗ ಅಲ್ಲಿ ಮೇಲ್ಗಡೆ ಅವ್ರ ಮನೆಯಲ್ಲಿ UPS ಇದ್ದ ಕಾರಣ ಕಾರ್ತಿಕ್ ರವರ ವಿಡಿಯೋವನ್ನ ಅವರ ಓನರ್ ಮನೆಯಲ್ಲೇ ಶೂಟ್ ಮಾಡಿದ್ರು. ಇದನ್ನು ನೋಡಿ ಕೂಡ ಎಷ್ಟೋ ಜನ ಈ ಕಾರ್ತಿಕ್ ಶ್ರೀಮಂತರು ಇರಬಹುದು ಅಂತ ಭಾವಿಸಿದ್ರು. ವೀಕ್ಷಕರೇ, ಕಾರ್ತಿಕ್ ಒಬ್ಬ ಮಿಡಲ್ ಕ್ಲಾಸ್ ವ್ಯಕ್ತಿ. ಮಿಡಲ್ ಕ್ಲಾಸ್ ಜನ ಈ ದೇಶದಲ್ಲಿ ಇವತ್ತಿಗೂ ಕೋಟಿಗಟ್ಟಲೆ ಇದ್ದಾರೆ. ಇವರೆಲ್ಲರಿಗೂ ತಾವು ಕೂಡ ಎಲ್ಲರಂತೆ ಚೆನ್ನಾಗಿ ಬದುಕಬೇಕು ಅಂತ ಹತ್ತಾರು ನೂರಾರು ಆಸೆ ಕನಸುಗಳು ಇರ್ತವೆ. ಅವುಗಳನ್ನ ಎಂದಾದ್ರೂ ಒಂದಿನ ಸಾಕಾರಗೊಳಿಸೋದಕ್ಕೆ ನಿತ್ಯವೂ ಕೂಡ ಸೈಕಲನ್ನ ಹೊಡಿತಿರ್ತಾರೆ. ಇವತ್ತಲ್ಲ ನಾಳೆ ನಮ್ಮ ಕಡೆಗೂ ಕೂಡ ಯಶಸ್ಸಿನ ಸೂರ್ಯ ಬೆಳಗ್ತಾನೆ, ಬೆಳಗಿ ಸಂತಸದ ಬೆಳಕನ್ನ ಕೊಡ್ತಾನೆ ಅಂತ ಕಾದು ಕೂರುವಂತ ಇವರು ಸದಾ ಭರವಸೆ ಕಡೆ ಮುಖವನ್ನ ಮಾಡಿರ್ತಾರೆ. ಬದುಕಲ್ಲಿ ಏನೇ ಕಷ್ಟ ಇರಲಿ, ಒತ್ತಡ ಇರಲಿ, ಅದೆಲ್ಲವನ್ನು ಕೂಡ ಅದ್ಮಿಟ್ಕೊಂಡು ಮೇಲ್ನೋಟಕ್ಕೆ ನಗ್ತಾ ಜೀವಿಸುವಂತ ಕಲೆ ಈ ದೇಶದ ಎಲ್ಲ ಮಿಡಲ್ ಕ್ಲಾಸ್ ಜನರಿಗೆ ಒಲಿದು ಬಂದಿರುತ್ತೆ. ಅದೇ ನಮ್ಮಂತ ಮಿಡಲ್ ಕ್ಲಾಸ್ ಜನರ ನಿಜವಾದ ಶಕ್ತಿ ಕೂಡ ಹೌದು. ತಮ್ಮ ತಂಗಿ ಗರ್ಭಿಣಿಯಾದಾಗ ಆಕೆಯನ್ನು ಕೂಡ ಎಲ್ಲರಂತೆ ಮನೆಗೆ ಕರೆಸಿ ಆಕೆ ತೃಪ್ತಿಯಾಗುವಂತೆ ಆಕೆಯನ್ನ ಸತ್ಕರಿಸಬೇಕು, ಆಕೆಯನ್ನ ಚೆನ್ನಾಗಿ ನೋಡಿಕೊಂಡು ಆಕೆಗೆ ಬೇಕಾದಂತ ಎಲ್ಲವನ್ನೂ ಕೂಡ ತಂದ್ಕೊಡ್ಬೇಕು ಅಂತ ಈ ಕಾರ್ತಿಕ್ ಇಲ್ಲೊಂದು ತಮ್ಮ ಬಜೆಟ್ಗೂ ಮೀರಿದಂತ ಒಂದು ಬಾಡಿಗೆ ಮನೆಯನ್ನ ಮಾಡ್ತಾರೆ. ಕಷ್ಟಗಳು ಇದ್ದದ್ದೇ, ಆದರೆ ಅನೇಕ ಸಂದರ್ಭಗಳಲ್ಲಿ ಅವುಗಳನ್ನ ಹೊರ ಜಗತ್ತಿಗೆ ಕಾಣದಂತೆ ಮರೆಮಾಚಬೇಕು. ಸ್ವಂತದವರ ಆಸೆ ಅಭಿಲಾಷೆಗಳನ್ನ ಶಕ್ತಿ ಮೀರಿ ಪೂರೈಸಬೇಕು ಎಂಬುದು ಎಲ್ಲರಂತೆ ಕಾರ್ತಿಕ್ ರವರ ಆಸೆ ಕೂಡ ಆಗಿತ್ತು. ವೀಕ್ಷಕರೇ, ಬಾಡಿಗೆ ಮನೆ ಮಿಡಲ್ ಕ್ಲಾಸ್ ಮಂದಿಗೆ ಯಾವತ್ತೂ ಕೂಡ ಹೊರೆನೆ. ಹೀಗಾಗಿ ಸ್ವಂತ ಮನೆ ಕಟ್ಟೋದಕ್ಕೆ ಹಂಬಲ ಎಲ್ರಿಗೂ ಇದ್ದೇ ಇರುತ್ತೆ. ಕಾರ್ತಿಕ್ ಕೂಡ ತಮ್ಗಾಗಿ ಎಲ್ಲವನ್ನೂ ಕೂಡ ತ್ಯಾಗ ಮಾಡದಂತ ಅವರ ತಾಯಿಯ ಆಸೆಯಂತೆ ಒಂದು ಸ್ವಂತ ಮನೆ ಕಟ್ಟಬೇಕು ಅಂತ ಬಹು ದಿನಗಳಿಂದ ಆಸೆ ಇಟ್ಕೊಂಡಿದ್ರು. ಈಗ ಆ ಒಂದು ಕನಸು ನನ್ಸಾಗುವಂತ ಸಮಯ ಬಂದಿದೆ. ಸ್ವಂತದವರ ಹಿತಾಸಕ್ತಿಗಳಿಗಾಗಿಯೇ ಬದುಕಿನ ಉದ್ದಕ್ಕೂ ಹೋರಾಟವನ್ನು ನಡೆಸೋದು ಮಿಡಲ್ ಕ್ಲಾಸ್ ಜನರ ಗುಣ ವಿಶೇಷತೆ. ಈ ಜನ ತಮ್ಮ ಸ್ವಾರ್ಥದ ಬಗ್ಗೆ ಯೋಚಿಸೋದು ಬಹಳ ಕಡಿಮೆ. ಆಮೇಲೆ ಕಾರ್ತಿಕ್ ರವರಿಗೆ ಬಂದ ಓಟ್ಗಳಲ್ಲಿ ನಕಲಿ ಅಥವಾ ಅವರೇ ದುಡ್ಡನ್ನು ಕೊಟ್ಟು ಅಷ್ಟು ಓಟ್ ಸಿಕ್ಕಿದೆ ಅಂತ ನಂಬಿಸಿದ್ದಾರೆ. ಇದೆಲ್ಲವೂ ಕೂಡ ಸುಳ್ಳು ಆರೋಪಗಳು ಮಾತ್ರ. ಯಾಕೆಂದ್ರೆ ಕಾರ್ತಿಕ್ ಬಳಿ ಅಷ್ಟು ದುಡ್ಡನ್ನು ಕೊಟ್ಟು ಓಟನ್ನು ಹಾಕಿಸ್ಕೊಳ್ಳುವಂತ ಶಕ್ತಿ ಹಾಗೂ ಹಣ ಎರಡೂ ಕೂಡ ಅವ್ರ ಬಳಿ ಇರಲಿಲ್ಲ. ಈ ಸಲದ ಬಿಗ್ ಬಾಸ್ ಅನ್ನ ಅತಿ ಹೆಚ್ಚು ಜನ ವೀಕ್ಷಿಸಿದ್ದಾರೆ ಹಾಗೂ ಅವ್ರಿಗೆ ಯಾರು ಇಷ್ಟನೋ ಅವ್ರಿಗೆ ಓಟನ್ನ ಒತ್ತಿದ್ದಾರೆ. ಕಾರ್ತಿಕ್ ನಿಜಕ್ಕೂ ಬಡ ಕುಟುಂಬದ ವ್ಯಕ್ತಿ. ಅವ್ರ ಬಳಿ ಮನೆ, ಕಾರ್ ಇದ್ಯಾವುದೂ ಕೂಡ ಇಲ್ಲ. ಅಂಥವ್ರು ಗೆದ್ದಿರೋದ್ರಲ್ಲಿ ಯಾವುದೇ ಮೋಸ ಇಲ್ಲ. ಅಭಿನಯದಲ್ಲಿ ಅದ್ಭುತ ಪ್ರತಿಭೆ ಇರುವಂತ ಕಾರ್ತಿಕ್ ರವರಿಗೆ ಈ ಒಂದು ಗೆಲುವು ಇನ್ನಷ್ಟು ಹೊಸ ಅವಕಾಶಗಳು ಸಿಗುವಂತೆ ಮಾಡಲಿ. ಅವರು ಕೂಡ ಸಿನಿಮಾ ಕ್ಷೇತ್ರದಲ್ಲಿ ಮಹತ್ತರವಾದಂತಹ ಹೆಸರನ್ನ ಸಂಪಾದಿಸುವಂತಾಗಲಿ. ಇಂಥ ಅಪ್ಪಟ ಸ್ವಚ್ಛ ಕನ್ನಡಿಗನ ಪ್ರತಿಭೆ ಬೆಳೆದು ಎತ್ತರಕ್ಕೆ ಹೋಗಲಿ. ವೀಕ್ಷಕರೇ, ಒಬ್ಬರನ್ನ ಹೀಯಾಳಿಸಿ ಮಾತನಾಡೋದು ಕನ್ನಡಿಗರ ಗುಣ ಅಲ್ಲ. ಎಲ್ಲರನ್ನೂ ಕೂಡ ಬೆಳೆಸುವಂತ ಜಾಯಮಾನ ನಮ್ದು. ಸಾಕಷ್ಟು ಜನ ಹೊರ ರಾಜ್ಯದ ಕಲಾವಿದರಿಗೆ ಬೆಂಬಲ ಕೊಟ್ಟಿರುವಂತ ನಾವು ಕನ್ನಡಿಗರಾದಂಥ ಕಾರ್ತಿಕ್ ರವರಿಗೂ ಕೂಡ ಒಳಿತನ್ನ ಬಯಸೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.